ನಾನು ನಿಮ್ಮ ಪ್ರೀತಿಯ ಆಶಾ ರಾಣಿ ಸ್ಪಿರಿಚುವಲ್ ವರ್ಲ್ಡ್ 33ಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ, ಇವತ್ತಿನ ನೀವು ತಿಳ್ಕೋಬೇಕಾದಂಥ ಅತಿ ಅದ್ಭುತವಾದಂತಹ ಟಾಪಿಕ್ ಏನಪ್ಪ ಅಂತ ಹೇಳಿದರೆ, ಜೀವನದಲ್ಲಿ ಎಲ್ಲರಿಗೂ ಬೇಕಾಗಿರುವುದು ಹಣ. ಇವತ್ತಿನ ದಿನ ನಾವು ಹಣ ಇಲ್ಲದೆ ಯಾವ ಕೆಲಸನೂ ಮಾಡೋದಕ್ಕಾಗಲ್ಲ. ಹಣದ ಬಗ್ಗೆ ನಾವು ನಮ್ಮಲ್ಲಿರುವಂಥ ಎಷ್ಟೋ ವಿಚಾರಗಳಲ್ಲಿ ನಾವು ಏನು ಮಾಡ್ತೀವಿ, ಹಣದ ಬಗ್ಗೆ ನಕಾರಾತ್ಮಕ ಶಕ್ತಿಯನ್ನು ತುಂಬ್ತಾ ಹೋಗ್ತೀವಿ. ಆ ನಕಾರಾತ್ಮಕ ಶಕ್ತಿ ಇರೋದರಿಂದ ನಮ್ಮ ಜೀವನದಲ್ಲಿ ಎಷ್ಟೋ ಅಡೆತಡೆಗಳನ್ನು ನಾವು ನೋಡ್ತೀವಿ. ನಾವು ಹಣವನ್ನು ಆಕರ್ಷಿಸುವ ಬದಲು ನಾವು ಆಕರ್ಷಣೆ ಯಾವುದನ್ನು ಮಾಡ್ತೀವಿ ಅಂತ ಹೇಳಿದರೆ, ಕಷ್ಟಗಳನ್ನು ಆಕರ್ಷಣೆ ಮಾಡ್ತೀವಿ. ಅದು ಹೇಗೆ ಅಂತನ ಕೊನೆವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ 5 ರಹಸ್ಯಗಳನ್ನು ನಾನು ನಿಮಗೆ ತಿಳಿಸ್ತೀನಿ. ನಿಮ್ಮ ಜೀವನದಲ್ಲಿ ಹಣದ ಆಕರ್ಷಣೆ ಆಗಬೇಕಾ? ನೀವು ಬರುವಂಥ ಎಲ್ಲ ಅಡೆತಡೆಗಳಿಂದ ನೀವು ದೂರ ಆಗಬೇಕಾ? ಹಾಗಿದ್ದರೆ ಈ 5 ರಹಸ್ಯಗಳನ್ನು ನೀವು ಫಾಲೋ ಮಾಡ್ತಾ ಹೋಗಿ. ಅದು ಏನು? ಮೊದಲನೆಯದಾಗಿ ನೀವು ಹಣದ ಮೇಲೆ ಇರುವಂತಹ ಭಾವನೆಯನ್ನು ತೆಗೆದುಹಾಕಬೇಕಾಗತ್ತೆ. ಮೊದಲನೆಯದಾಗಿ ನಿಮಗೆ ಹಣದ ಬಗ್ಗೆ ಯಾವ ರೀತಿ ಭಾವನೆ ಇದೆ? ಈಗ ನಾವು ಹಣದ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ. ಈಗೇನೋ ಒಂದು ಮನೆ ಬಾಡಿಗೆ ಕಟ್ಟಬೇಕಾಗಿತ್ತು, ಅದು ಇನ್ನೂ ಒಂದು ವಾರ 15 ದಿನ ಮುಂದೆ ಇರುತ್ತೆ. ಆದರೆ ಇಲ್ಲಿ ನಾವೇನು ಮಾಡ್ತೀವಿ, ನನ್ನ ಹತ್ರ ಹಣ ಇಲ್ಲ, ನಾನು ಹಣ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ನಾನು ಕರೆಂಟ್ ಬಿಲ್ ಕಟ್ಟಬೇಕು, ನಾನು ಲೋನ್ ಕಟ್ಟಬೇಕು, ನನ್ನ ಹತ್ರ ಹಣ ಇಲ್ಲ ಅಂತ ಹೇಳ್ತಾನೆ ಇರ್ತೀರ. ಬಟ್ ನೀವಲ್ಲಿ ಅಫರ್ಮೇಷನ್ ಮಾಡಿರೋದು ನನ್ನ ಹತ್ತಿರ ಹಣ ಇಲ್ಲ ಅಂತ ಹೇಳಿ. ಓಕೆನಾ? ಯೂನಿವರ್ಸ್ ನಿಮ್ಮನ್ನು ತಗೋತಾ ಇರೋದೇನಪ್ಪ, ಆ ವ್ಯಕ್ತಿಗೆ ಹಣದ ಅವಶ್ಯಕತೆ ಇಲ್ಲ. ಹಣ ನಿಮ್ಮಿಂದ ಏನಾಗ್ತಾ ಇರುತ್ತೆ, ಪ್ರತಿ ಸಾರಿನೇ ಹಿಂದೆ ಹೋಗ್ತಾ ಹೋಗುತ್ತೆ. ಆದರೆ ಇಲ್ಲಿ ನೀವು ಅನ್ಕೋಬೇಕಾಗಿರೋದು ಏನಪ್ಪ ಅಂತ ಹೇಳಿದರೆ, ಹಣದ ಮೇಲಿರುವಂತಹ ನಿಮ್ಮ ಭಾವನೆ ಏನಿದೆ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ. ಮನೆ ಬಾಡಿಗೆ ಕಟ್ಟಬೇಕಾ? ಸರಿ, ನಾ ಕಟ್ತೀನಿ. ಕರೆಂಟ್ ಬಿಲ್ ಕಟ್ಟಬೇಕಾ? ಓಕೆ, ನಾ ಕಟ್ತೀನಿ. ನನ್ನ ಹತ್ರ ಹಣ ಇದೆ ಅನ್ನುವಂತಹ ಮನಸ್ಥಿತಿನ ನೀವು ಯಾವಾಗ ರೂಢಿಸ್ಕೋತೀರ, ರೂಢಿಸ್ಕೊಂಡಿರೋದು ಏನಾಗುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿ ಹಣವನ್ನು ಸ್ವೀಕರಿಸ್ತಾ ಇದ್ದಾನೆ. ಅಂದರೆ ನೀವು ಅಲ್ಲಿ ಕಟ್ತಾ ಇದ್ದೀರಾ ಅಂತ ನೀವು ಹೇಳ್ತಾ ಇದ್ದೀರಾ ಅಂತ ಹೇಳಿದರೆ, ನಾನು ಕಟ್ತೀನಿ, ನನ್ನ ಹತ್ರ ಹಣ ಇದೆ ಅಂತ ಹೇಳಿದಾಗೆ. ಆದರೆ ಮೊದಲು ನೀವೇನು ಮಾಡ್ತಾಯಿದ್ರಿ, ನನ್ನ ಹತ್ರ ಹಣ ಇಲ್ಲ ಅಂತ ಹೇಳ್ತಿದ್ರಿ. ಬಟ್ ಇವಾಗ ನೀವು ಹೇಳಬೇಕಾಗಿರೋದು ಏನು ಅಂತ ಹೇಳಿದರೆ, ನಿಮ್ಮ ಭಾವನೆಯನ್ನು ಚೇಂಜ್ ಮಾಡ್ಕೋಬೇಕು. ಅದು ಹೇಗೆ? ನೀವು 15 ದಿನಕ್ಕಿಂತ ಮುಂದೆ ಏನು ಮಾಡ್ತಿದ್ರಿ, ನೀವು 15 ದಿನದಿಂದನೂ ನನ್ನ ಹತ್ರ ಹಣ ಇಲ್ಲ ಅಂತ. ಅದೇ 15 ದಿನದಿಂದನೂ ನೀವು ಏನು ಮಾಡಬೇಕು, ಪಾಸಿಟಿವ್ ಆಗಿರಬೇಕು. ನಾನು ಮನೆ ಬಾಡಿಗೆ ಕಟ್ತೀನಿ, ನನಗೆ ಬೇಕಾಗಿರೋದು ಎಲ್ಲನೂ ನನ್ನ ಖುಷಿಗೆ ಏನು ಬೇಕಾಗಿದ್ದು ಎಲ್ಲನೂ ನಾನು ಮಾಡ್ತೀನಿ, ಮನೆಗೆ ಬೇಕಾಗಿರೋದನ್ನು ತೊಗೊಂಬರ್ತೀನಿ, ನನಗೆ ಬೇಕಾಗಿರೋದನ್ನು ನಾನು ತರ್ತಾ ಇದ್ದೀನಿ, ನನ್ನ ಹತ್ರ ಹಣ ತುಂಬ ಇದೆ. ನೀವು ಬೇರೆಯವ್ರಿಗೆ ಹಣ ಕೊಡುವಾಗ ಅದನ್ನ ನೀವು ಹೇಳಬೇಕು, ನಿಮ್ಮ ಮನಸ್ಸಿಗೆ ಹೇಳಬೇಕು, ಇದಕ್ಕಿಂತ 10 ಪಟ್ಟು ನಾನು ಮತ್ತೆ ಸಂಪಾದನೆ ಮಾಡ್ತೀನಿ, ಮತ್ತೆ ಹಣ ನನ್ನ ಜೀವನದಲ್ಲಿ ಬರುತ್ತೆ ಅನ್ನೋ ರೀತಿ ನೀವು ನಿಮ್ಮ ಮನಸ್ಸನ್ನು, ನಿಮ್ಮ ಭಾವನೆಯನ್ನು ನೀವು ಬದಲಾವಣೆ ಮಾಡ್ಕೊಂಡ್ರಿ ಅಂದರೆ, ಅಲ್ಲಿ ನಿಮಗೆ ಖಂಡಿತವಾಗಿಯೂ ನೀವು ಮತ್ತೆ ಹಣವನ್ನು ನೀವು ಗಳಿಸ್ತೀರ. ಹಣ ನಿಮ್ಮನ್ನು ಆಕರ್ಷಿಸುತ್ತೆ. ಓಕೆನಾ? ಇವಾಗ ನಾವು ಬೇರೆ ಯಾರಿಗೂ ನಾವು ಹಣ ಕೊಡ್ತಾ ಇದ್ವಿ ಅಂತ ಹೇಳಿದರೆ, ಹಣ ಹೋಯಿತು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ನೀವು ಬೇಜಾರು ಮಾಡ್ಕೊಂಡ್ರಿ ಅಂದರೆ, ಖಂಡಿತವಾಗಿಯೂ ಅದು ಹಣ ಹೋಗ್ತಾನೆ ಇರುತ್ತೆ ಹೊರತು ನಿಮ್ಮ ಹತ್ರ ಆಕರ್ಷಣೆ ಆಗಲ್ಲ. ಬಟ್ ನೀವು ಇಲ್ಲಿ ಮಾಡಬೇಕಾಗಿರೋದು, ನೀವು ಬೇರೆಯವರಿಗೆ ಹಣ ಕೊಡುವಾಗ ನನಗೆ ಮತ್ತೆ ಇದು 10 ಪಟ್ಟು ನನ್ನ ಜೊತೆ ಬರುತ್ತೆ, ಹಣ ಬರುತ್ತೆ. ಮನಿನ ನೀವು ಅಟ್ರ್ಯಾಕ್ಟ್ ಮಾಡಬೇಕಾಗಿರೋದು. ನೀವು ಹಣವನ್ನು ಎಷ್ಟು ಪ್ರೀತಿಯಿಂದ ನೀವು ಬೇರೆಯವ್ರಿಗೆ ಕೊಡ್ತೀರಾ, ನೀವು ಬೇರೆಯವ್ರ ಹತ್ರ ಖರ್ಚು ಮಾಡ್ತೀರಾ ಅಥವಾ ನೀವೇ ಖರ್ಚು ಮಾಡ್ತೀರಾ, ಅಷ್ಟು ನಿಮ್ಮನ್ನು ಹಣ ಆಕರ್ಷಣೆ ಮಾಡುತ್ತೆ. ಓಕೆನಾ? ಇದು ಮೊದಲನೆಯ ಪಾಯಿಂಟ್. ಎರಡನೆಯದಾಗಿ ಏನಪ್ಪ ಅಂತ ಹೇಳಿದರೆ, ಕೃತಜ್ಞತೆ ಸಲ್ಲಿಸುವಂಥದ್ದು. ಓಕೆನಾ? ಕೃತಜ್ಞತೆ ಹೇಗೆ ಸಲ್ಲಿಸೋದು? ಹಣದ ಬಗ್ಗೆ ನಿಮಗೆ ಯಾವ ರೀತಿ ಕೃತಜ್ಞತೆ ಇದೆ? ಇಲ್ಲಿ ಯಾವ ರೀತಿ ನೀವು ಕೃತಜ್ಞತೆ ತಿಳಿಸ್ಬೇಕು ಅಂತ ಹೇಳಿದರೆ, ನೀವು ಪ್ರತಿದಿನ ನಿಮ್ಮ ಹತ್ರ ಹಣ ಇದ್ದೇ ಇರುತ್ತೆ ಅಲ್ವಾ, ನೀವು ಒಂದು ನೋಟ್ ತೊಗೋಬೇಕು. ನಿಮ್ಮ ವ್ಯಾಲೆಟಲ್ಲಿ ಇರೋದನ್ನೇ ಒಂದು ನೋಟ್ ತೊಗೊಂಡು ಅದಕ್ಕೆ ಕೃತಜ್ಞತೆ ತಿಳಿಸುವುದು. ನನ್ನ ಜೀವನದಲ್ಲಿ ನನಗೆ ತುಂಬಾ ಒಳ್ಳೆಯದನ್ನು ಮಾಡಿದೀಯ, ನನ್ನ ಆಗು ಹೋಗುಗಳಿಗೆ ಪ್ರತಿಯೊಂದಕ್ಕೂ ನೀನು ನನಗೆ ಸಹಾಯ ಮಾಡಿದೀಯ, ನನ್ನ ಇಷ್ಟಾರ್ಥಗಳನ್ನು ಈಡೇರಿಸಿದೀಯ, ನನಗೆ ಬೇಕಾಗಿರೋದನ್ನು ತಗೊಳ್ಳೋದಕ್ಕೆ ಸಹಾಯ ಮಾಡಿದೀಯ,
ಥ್ಯಾಂಕ್ ಯು ಅಂತ ಹೇಳಿ ನಿಮ್ಮ ಮನಸ್ಫೂರ್ತಿಯಾಗಿ ಅದು ಆ ಹಣದ ಜೊತೆ ನೀವು ಮಾತಾಡುವಂಥದ್ದು, ಅದಕ್ಕೆ ಕೃತಜ್ಞತೆ ಸಲ್ಲಿಸುವಂಥದ್ದು. ಮತ್ತು ಇನ್ನೂ ಒಂದು ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ನಿಮಗೆ ಸ್ಯಾಲ್ರಿ ಬಂದಿರೋ ದಿನ ಏನಾಗಿರುತ್ತೆ, ಪೂರ್ತಿ ಹಣ ಅವತ್ತೇ ಖರ್ಚು ಮಾಡಬಾರ್ದು. ಅದನ್ನು ನೀವು ಒಂದಿನ ಇಟ್ಕೋಬೇಕು ನಿಮ್ಮ ಹತ್ರ. ಆ ಹಣವನ್ನು ಇಟ್ಕೊಂಡು ಅದ್ರ ಜೊತೆ ನೀವು ಖುಷಿಯಾಗಿರಬೇಕು. ನೀವು ಎಷ್ಟು ಅದರ ಜೊತೆ ಕನೆಕ್ಟ್ ಆಗ್ತಿರೋ ಅಷ್ಟು ನಿಮ್ಮ ಹತ್ರ ಹಣದ ಹರಿವು ಬರುತ್ತೆ. ಸ್ಯಾಲ್ರಿ ಬಂದ ತಕ್ಷಣ ನೀವು ಏನು ಮಾಡ್ತೀರಾ, ಮನೆ ಖರ್ಚಿಗೆ, ಬಾಡಿಗೆಗೆ, ಬಿಲ್ಲು, ಅದು ಲೋನ್ ಕಟ್ಟಿದೆ ಎಲ್ಲನೂ ನೀವು ಮಾಡ್ತೀರಲ್ವಾ. ಅದು ನೀವು ಮಾಡ್ತಾ ಇರುವಂಥ ದೊಡ್ಡ ತಪ್ಪು. ಏಕೆಂದರೆ ನೀವು ಅದ್ರ ಜೊತೆ ಕನೆಕ್ಟೇ ಆಗಿಲ್ಲ. ನೀವು ಅದ್ರ ಜೊತೆ ಕನೆಕ್ಟ್ ಆಗ್ದಂಗೆ ನೀವು ಏನು ಮಾಡ್ತೀರಾ, ನೀವು ಬೇರೆಯವ್ರಿಗೆ ಕೊಡೋದು, ಬರೀ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರ. ಅದನ್ನು ಇಟ್ಕೊಳ್ಳಿ ನಿಮ್ಮ ಹತ್ರ ಇಟ್ಕೊಂಡು ಅದ್ರ ಬಗ್ಗೆ ನೀವು ಅದಕ್ಕೆ ಹೇಳಿ, ಮನಸಾರೆ ಕೃತಜ್ಞತೆ ಹೇಳಿ. ನಾನು ಇಷ್ಟೊಂದು ಕಷ್ಟಪಟ್ಟಿದ್ದಕ್ಕೆ, ನನ್ನ ಪ್ರತಿಫಲಕ್ಕೆ, ನನ್ನ ಪರಿಶ್ರಮಕ್ಕೆ ಇಷ್ಟೊಂದು ಹಣ ಬಂದಿದೆ ಅಂತ ಹೇಳಿ ಅದ್ರ ಜೊತೆ ನೀವು ಕನೆಕ್ಟ್ ಆಗಿ. ಆ ಕನೆಕ್ಟಿವಿಟಿನೇ ನಿಮ್ಮ ಜೀವನಕ್ಕೆ ಮತ್ತೆ ಹಣದ ಹರಿವನ್ನು ತರುತ್ತೆ. ನಿಮ್ಮ ಲೈಫಲ್ಲಿ ನೀವು ಎಷ್ಟೇ ಖರ್ಚು ಮಾಡಿ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಅದು ಎಷ್ಟು ಸರಳವಾಗಿ ಬರುತ್ತೆ. ನೀವು ಎಷ್ಟು ಸರಳವಾಗಿ ಖರ್ಚು ಮಾಡಿರ್ತೀರ ಅಷ್ಟೇ ಸರಳವಾಗಿ ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಇದು ಕೃತಜ್ಞತೆ. ಮೊದಲನೇದಾಗಿ ನಿಮ್ಮ ಭಾವನೆಗಳನ್ನು, ಹಣದ ಬಗ್ಗೆ ಇರುವಂತಹ ಭಾವನೆಗಳನ್ನು ಚೇಂಜ್ ಮಾಡ್ಕೊಳ್ಳಿ. ಎರಡನೆಯದಾಗಿ ಕೃತಜ್ಞತೆಯನ್ನು ಸಲ್ಲಿಸಿ. ಮೂರನೆಯದಾಗಿ ನೀವು ವಿಜುಲೇಷನ್ ಮಾಡಿಸಿ. ಓಕೆನಾ? ವಿಜುಲೇಷನ್ ನೀವು ಹೇಗೆ ಮಾಡ್ಕೋತೀರ, ಪ್ರತಿದಿನ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಬೆಳಗ್ಗೆನೇ ಎದ್ದ ತಕ್ಷಣ ಏನು ಮಾಡಬೇಕು, ನಿಮ್ಮ ಮನಸ್ಸಿಗೆ ಹೇಳಿ, ಪ್ರತಿಯೊಂದು 5 ವಸ್ತುಗಳಿಗೆ, ನೀವು ಹಣ ಕೊಟ್ಟು ತಗೊಳ್ಳುವಂತಹ ಪ್ರತಿಯೊಂದು ವಸ್ತುವಿಗೂ ಸಹಿತ ನಾನು ಪ್ರೀತಿಯಿಂದ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿ, ಹಾಗೆ ನಿಮ್ಮ ಹತ್ತಿರ ಹಣ ಬರೋದನ್ನು ವಿಜುವಲೈಸನ್ ಮಾಡ್ಕೊಳ್ಳಿ. ಓಕೆನಾ? ನಿಮಗೆ ಹೇಗೆ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ನನ್ನ ಬ್ಯಾಂಕ್ ಅಕೌಂಟಲ್ಲಿ ತುಂಬ ಹಣ ಇದೆ, ತುಂಬ ಹೆಚ್ಚಾಗ್ತಾ ಇದೆ, ನನ್ನ ಸ್ಯಾಲ್ರಿಲಿ ಇನ್ಕ್ರಿಮೆಂಟ್ ಆಗ್ತಾ ಇದೆ, ನಾನು ಫೈನಾನ್ಷಿಯಲ್ ತುಂಬ ಗ್ರೋತನ್ನು ನೋಡ್ತಾ ಇದ್ದೀನಿ, ನನ್ನ ಎಲ್ಲ ಕೆಲಸಗಳಲ್ಲಿಯೂ ಸಹಿತ ಸಕ್ಸಸ್ಸನ್ನು ಪಡಿತಾ ಇದ್ದೀನಿ, ನನ್ನ ಇಚ್ಛೆಗೂ ಮೀರಿದಷ್ಟು ನನ್ನ ಜೊತೆ ಹಣ ಬರ್ತಾ ಇದೆ ಅನ್ನೋದು ನಿಮ್ಮ ಮೈಂಡಲ್ಲಿ ಹೇಗಿರಬೇಕಪ್ಪ ಅಂತ ಹೇಳಿದರೆ, ನೀವು ಅದನ್ನು ಹೇಳುವಂತಹ ರೀತಿಯಲ್ಲಿ ಆ ವಿಜುವಲೈಸ್ ಏನಿದೆ ಅಲ್ಲ ನಿಮ್ಮ ಮನಸ್ಸಲ್ಲಿ, ನೀವು ಅದನ್ನ ಹೇಗೆ ಕ್ರಿಯೇಟ್ ಮಾಡ್ತೀರ. ನೀವು ಪ್ರತಿ ಕ್ಷಣನೂ ನಿಮ್ಮ ಹತ್ರ ಹಣ ಬರ್ತಾ ಇದೆ ಅಂತ ಹೇಳಿ ನಿಮ್ಮ ಮೈಂಡಿಗೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಹೇಳ್ತಾ ಹೋದ್ರಿ ಅಂತ ಹೇಳಿದರೆ, ರಾತ್ರಿ ಮಲಗುವ ಮುನ್ನೂ ಸಹಿತ ನೀವು ಹೇಳ್ಬೋದು, ನನ್ನ ಬ್ಯಾಂಕ್ ಅಕೌಂಟಲ್ಲಿ ಅಮೌಂಟ್ ಹೆಚ್ಚಾಗ್ತಾ ಇದೆ, ನನ್ನ ಪ್ರತಿಯೊಂದು ಕೆಲಸದಲ್ಲಿಯೂ ಸಹಿತ ನನಗೆ ಹಣದ ಹರಿವು ಹೆಚ್ಚಾಗ್ತಾ ಇದೆ, ಹಣವು ನನ್ನನ್ನು ಸುಲಭವಾಗಿ ಆಕರ್ಷಣೆ ಆಗ್ತಾ ಇದೆ, ತುಂಬ ಸುಲಭವಾಗಿ ನನ್ನ ಜೀವನದತ್ತ ಹರಿವು ಬರ್ತಾ ಇದೆ. ಈ ರೀತಿಯಾಗಿ ನೀವು ವಿಜುವಲೈಸೇಷನ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ, ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ತುಂಬಾ ಅಟ್ರ್ಯಾಕ್ಟ್ ಮಾಡ್ತೀರ, ಹಣವನ್ನು ಅಟ್ರ್ಯಾಕ್ಟ್ ಮಾಡ್ತೀರ, ಹಣದ ಜೊತೆ ಕನೆಕ್ಟ್ ಆಗ್ತೀರ. ನಿಮ್ಮ ಭಾವನೆ ಹೇಗಿರಬೇಕಪ್ಪ ಅಂತ ಹೇಳಿದರೆ, ಹಣ ಅನ್ನೋದಕ್ಕೆ ಯಾವುದೇ ಭಯ ಇರಬಾರ್ದು, ಅದು ಬರುತ್ತೆ ಹೋಗುತ್ತೆ. ಲಕ್ಷ್ಮಿ ಹೇಗೆ ಹೇಳಿ, ಲಕ್ಷ್ಮಿ ಚಂಚಲೆ, ಅವಳನ್ನು ನಾವು ಪ್ರೀತಿಯಿಂದ ಬರಮಾಡ್ಕೊಂಡ್ವಿ ಅಂದರೆ ಪ್ರೀತಿಯಿಂದ ಬರ್ತಾಳೆ. ಅವಳಿಗೆ ನಾವು ಅವಮಾನ ಮಾಡೋದಾಗಲಿ, ಅವಳಿಗೆ ಬೈಯೋದಾಗಲಿ, ಅಥವಾ ಅವಳಿಗೆ ನೆಗೆಟಿವ್ ಆಗಿ ನಾವು ಮಾತಾಡೋದ್ರಿಂದ ನಾವೇ ಅಂತೀವಲ್ವಾ, ಇವ್ರಿಗೆ ಎಷ್ಟೇ ಕೆಲಸ ಮಾಡಿಕೊಟ್ರು ಇವರೇನೋ ಅನ್ನಲ್ಲಪ್ಪ ಅಂತ ಹೇಳ್ತಾರೆ. ಹಾಗೆ ಅವಳು ನಮ್ಮ ಹತ್ರನೇ ಇರ್ತಾಳೆ, ಬಟ್ ಅವಳು ಏನು ಮಾಡ್ತಾಳಪ್ಪ, ಅವಳನ್ನು ನಾವು ಪಡ್ಕೋಬೇಕು ಅಂತ ಹೇಳಿದರೆ ಅಷ್ಟೇ ಪ್ರೀತಿಯಿಂದ. ನಾವು ಖರ್ಚು ಮಾಡುವಾಗ ಅಯ್ಯೋ ನಾನು ಖರ್ಚು ಮಾಡ್ತಾ ಇದ್ದೀನಿ ಅಂತ ಹೇಳಿ ಖರ್ಚು ಮಾಡೋದಲ್ಲ, ಪ್ರೀತಿಯಿಂದ ಖರ್ಚು ಮಾಡಿ. ನೀವು ಮಾಡುವಂತಹ ಪ್ರತಿಯೊಂದು ಖರ್ಚು ಸಹಿತ ಹೇಗಿರಬೇಕು ಅಂತ ಹೇಳಿದರೆ, ನೆಕ್ಸ್ಟ್ ಇದಕ್ಕಿಂತ 10 ಪಟ್ಟು ನಾನು ಖರ್ಚು ಮಾಡ್ತೀನಿ, ಇದಕ್ಕಿಂತ 10 ಪಟ್ಟು ನನ್ನ ಜೀವನದಲ್ಲಿ ಹಣದ ಹರಿವಾಗ್ತಾ ಇದೆ ಅನ್ನೋದನ್ನು ನೀವು ನಿಮ್ಮ ಮನಸ್ಸಿಗೆ ಹೇಳಬೇಕು, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಹೇಳಬೇಕು. ಅಷ್ಟೊಂದು ವಿಜುವಲೈಸ್ ಮಾಡ್ಕೋಬೇಕು ನೀವು. ಓಕೆನಾ? ಈ ರೀತಿ ಇದು ಮೂರನೇದಾಗಿ ನೀವು ಮಾಡಬೇಕಾಗಿರುವಂಥದ್ದು. ನಾಲ್ಕನೆಯದು ಹಣದ ಹರಿವನ್ನು ಹೆಚ್ಚು ಮಾಡುವಂಥದ್ದು, ಅಫರ್ಮೇಷನ್. ಪ್ರತಿದಿನವೂ ನಾವು ಮಾಡಬೇಕಾಗಿರೋದು ಏನಪ್ಪ ಅಂತ ಹೇಳಿದರೆ, ಹಣದ ಹರಿವನ್ನು ಹೇಗೆ ಹೆಚ್ಚಿಸ್ಕೋಬೇಕು ಆ ಅಫರ್ಮೇಷನ್ನ ನಾವು ಹೇಳಬೇಕಾಗುತ್ತೆ. ನಮ್ಮ ಮನಸ್ಸಲ್ಲಿ ನಾವು ಮೊದಲನೇದಾಗಿ ಏನು ಮಾಡಿದ್ವಿ, ನಮ್ಮ ಭಾವನೆಗಳನ್ನು ಚೇಂಜ್ ಮಾಡ್ಕೊಂಡ್ವಿ, ಕೃತಜ್ಞತೆಯನ್ನು ಸಲ್ಲಿಸಿದ್ವಿ. ಮೂರನೆಯದಾಗಿ
ವಿಜುವಲೈಸೇಷನ್ ಮಾಡ್ಕೊಂಡ್ವಿ. 4ನೇದು ಅಫರ್ಮೇಷನ್, ಮನಿ ಅಫರ್ಮೇಷನ್. ಯಾವ ರೀತಿ ಹೇಳಬೇಕು ಅಂತ ಹೇಳಿದ್ರೆ, ಪ್ರತಿದಿನವೂ ನನ್ನ ಜೀವನದಲ್ಲಿ ನಾನು ಹಣವನ್ನು ತುಂಬ ಸರಳವಾಗಿ ಆಕರ್ಷಣೆ ಮಾಡುತ್ತೇನೆ. ನಾನು ಹಣವನ್ನು ಅತಿ ಸರಳ ಮತ್ತು ಸುಲಭವಾಗಿ ಆಕರ್ಷಣೆ ಮಾಡುತ್ತಿದ್ದೇನೆ. ಸಂಪತ್ತು ನನ್ನನ್ನು ಸರಳವಾಗಿ ನಿರಂತರವಾಗಿ ಹರಿಯುತ್ತಿದೆ. ಹಣವನ್ನು ನಿರ್ವಹಿಸುವ ಮತ್ತು ಬೆಳೆಸುವ ಸಾಮರ್ಥ್ಯ ನನ್ನಲ್ಲಿದೆ. ಈ ರೀತಿ ನೀವು ಅಫರ್ಮೇಷನ್ ಹೇಳೋದ್ರಿಂದ ನಿಮ್ಮತ್ತ ಹಣವು ಇನ್ನೂ ಹೆಚ್ಚು ಆಕರ್ಷಣೆ ಆಗುತ್ತೆ. 1 ಸರಿ ಹೇಳಿದರೆ ಬರುತ್ತಾ? ಖಂಡಿತವಾಗ್ಲೂ ಇಲ್ಲ. 2 ಸರಿ ಹೇಳಿದರೆ ಬರುತ್ತಾ? ಇಲ್ಲ. ನೀವು ಪ್ರತಿದಿನವೂ 11 ಟೈಮ್ ಹೇಳ್ಬೋದು ಅಥವಾ 108 ಬಾರಿ ಈ ಅಫರ್ಮೇಷನ್ನ ಹೇಳಬೇಕಾಗತ್ತೆ. ಯಾಕೆಂದರೆ ನಾವು ಇಷ್ಟು ದಿನದಿಂದ ನಾವು ತುಂಬಿಕೊಂಡು ಬಂದಂತಹ ಏನು ನೆಗೆಟಿವ್ ಏನಿರುತ್ತೆ ಅದು ಕ್ಲಿಯರ್ ಆಗಬೇಕು ಅಂತ ಹೇಳಿದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಪ್ರತಿದಿನವೂ ನಾವು ಈ ರೀತಿಯಾದಂಥ ಅಫರ್ಮೇಷನ್ನ ಕೊಡಬೇಕಾಗುತ್ತೆ. ನಾವು ಈ ರೀತಿಯಾದಂಥ ಅಫರ್ಮೇಷನ್ ಕೊಡ್ತಾ ಬಂದಿವಿ ಅಂತ ಹೇಳಿದರೆ ಇಲ್ಲಿ ಖಂಡಿತವಾಗಿಯೂ ನಮ್ಮನ್ನು ಮತ್ತು ನಾವು ಹಣವನ್ನು ಆಕರ್ಷಣೆಯನ್ನು ಮಾಡ್ತೀವಿ. ಹಣ ಎಲ್ಲರಿಗೂ ಬೇಕಲ್ವಾ? ಆದರೆ ಅದನ್ನು ನಾವು ಹೇಗೆ ಆಕರ್ಷಣೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಈಗ ಹೇಳ್ತಾರೆ, ಒಬ್ಬೊಬ್ರು ಏನು ಹೇಳ್ತಾರೆ, ಕಷ್ಟಪಟ್ಟಾಗ ಹಣ ಬರುತ್ತೆ. ಖಂಡಿತವಾಗಿಯೂ ಬರುತ್ತೆ. ಕಷ್ಟಪಟ್ಟಿರ್ತೀವಿ, ಆ ಕಷ್ಟಕ್ಕೆ ತಕ್ಕಷ್ಟು ಹಣ ಬೇಕಲ್ವಾ? ಜಸ್ಟ್ ಅದು ಹಣ ಎಷ್ಟಾಗುತ್ತೆ ಅಷ್ಟೇ ಬರುತ್ತೆ? ಖಂಡಿತವಾಗಿಲ್ಲ. ನೀವು ಎಷ್ಟು ಕಷ್ಟಪಟ್ಟಿರ್ತೀರೋ ಅದಕ್ಕಿಂತ 10 ಪಟ್ಟು ನಿಮ್ಮ ಹಣ ಆಕರ್ಷಣೆ ಆಗಬೇಕು ಅಂತ ಹೇಳಿದರೆ ನಿಮ್ಮಲ್ಲಿ ನಿಮ್ಮ ಭಾವನೆಗಳು ಚೇಂಜ್ ಆಗಿರಬೇಕು, ಕೃತಜ್ಞತೆ ಚೇಂಜ್ ಆಗಿರಬೇಕು, ಮತ್ತು ನಿಮ್ಮ ವಿಜುವಲೈಸೇಷನ್ ಹೇಗಿರುತ್ತೆ, ಮತ್ತು ನೀವು ಏನನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಅಷ್ಟೇ ಮುಖ್ಯವಾದಂತಹ ವಿಷಯ ಆಗಿರುತ್ತೆ. 5ನೇದು ಯಾವುದು? 5ನೇದು ನಿಮಗೆ ಏನೆಲ್ಲ ತಿಳಿಸ್ಕೊಡುತ್ತೆ, ಹಣದ ಬಗ್ಗೆ ಏನು ತಿಳಿಸ್ಕೊಡುತ್ತೆ? ಪ್ರೇರಿತ ಕ್ರಿಯೆ ಅಂತ ಹೇಳ್ಬೋದು. ಅಂದರೆ ನೀವು ಆ್ಯಕ್ಷನ್ ತಗೋಬೇಕಾಗುತ್ತೆ. ನಾವು ಕೂತ್ರೆ ಕಷ್ಟಪಟ್ಟರೆ ಹಾಗೆ ಬರುತ್ತಾ ಹಣ? ಖಂಡಿತವಾಗಿಯೂ ಇಲ್ಲ ಅಲ್ವಾ? ನಾವು ಏನೋ ಯೋಚನೆ ಮಾಡ್ತಾ ಇರ್ತೀವಿ, ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇರ್ತೀವಿ, ಅಥವಾ ಒಂದು ಕೆಲಸ ಮಾಡಬೇಕು ಅಂತ ಇರ್ತೀವಿ, ಅಥವಾ ನಮ್ಮ ತಲೆಯಲ್ಲಿ ಏನೋ 108 ಐಡಿಯಾಗಳಿರುತ್ತೆ. ಈ ಐಡಿಯಾಗಳನ್ನು ಯೋಚನೆ ಮಾಡೋದ್ರಿಂದ ನಿಮಗೆ ಹಣ ಬರುತ್ತಾ? ಇಲ್ಲ ಅಲ್ವಾ? ನೀವು ಅದನ್ನು ಆ್ಯಕ್ಷನ್ ತಗೋಬೇಕು. ಒಂದು ಯಾವುದೇ ರೀತಿ ಹಿಂಜರಿದೆ ಮುಂದೆ ಹೋಗಬೇಕು. ಮುಂದೆ ಹೋದಾಗ ಮಾತ್ರ ನಿಮ್ಮನ್ನು ಹಣ ಅಟ್ರ್ಯಾಕ್ಟ್ ಮಾಡುತ್ತೆ. ಅಂದರೆ ನಾವು ಏನೋ ಒಂದು ಕೆಲಸ ಮಾಡ್ತಾಯಿದ್ವಿ, ಅದಕ್ಕೆ ತಕ್ಕಂಥ ಪ್ರತಿಫಲ ನಮಗೆ ಬೇಕಾಗಿರುತ್ತೆ. ನಾವು ಇಲ್ಲ ನನಗೆ ಹಣ ಬರುತ್ತೆ ಅಂತ ಹೇಳಿದರೆ ಯಾವುದೂ ಬರೋದಿಲ್ಲ. ಯಾಕೆಂದರೆ ನಾವು ಅದಕ್ಕೆ ಪರಿಶ್ರಮ ಏನು ಕೊಡ್ತೀವಿ, ನಾವು ಆ್ಯಕ್ಷನ್ ಏನು ತಗೋತೀವೋ, ನಮ್ಮ ಐಡಿಯಾಸ್ಗಳನ್ನು ನಾವು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತೀವೋ ಆ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಸಹಿತ ಹಣ ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ, ಆಕರ್ಷಣೆ ಮಾಡ್ತೀವಿ. ಅಲ್ಲಿ ನಾವು ಕೆಲಸ ಮಾಡಿದಾಗ ನಮ್ಮ ಮನಸ್ಸು ಹೇಳ್ತಾ ಇರುತ್ತೆ, ನಾನು ಈ ಕೆಲಸ ಮಾಡಿದರೆ ನನಗೆ ಹಣ ಬರುತ್ತೆ. ನಿಮ್ಮ ಮೈಂಡ್ ಹೇಳ್ತಾ ಇರುತ್ತೆ. ಹಗಲು ರಾತ್ರಿ ನಿದ್ದೆಗೆಡ್ತೀರ ನೀವು. ಆ ನಿದ್ದೆಗಿಟ್ಟಾಗ ಏನಾಗುತ್ತೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನಿರುತ್ತೆ, ಹಣವನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಇವರು, ಹಣಗೋಸ್ಕರ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿ ಏನು ಮಾಡುತ್ತೆ, ಅದು ನಿಮ್ಮ ಹತ್ತ ಯಾವ ರೀತಿಯಲ್ಲಿ ಬರಬೇಕಾಗಿತ್ತೋ ಆ ಹಣ ಅದು ಅತಿ ಸರಳವಾಗಿ ಸುಲಭವಾಗಿ ಬರೋದಕ್ಕೆ ಪ್ರಯತ್ನ ಮಾಡುತ್ತೆ. ಆಕರ್ಷಣೆ ಮಾಡ್ತಾ ಇದ್ದೀರ. ನೀವೊಂದು ಮನಿ ಮ್ಯಾಗ್ನೆಟ್. ಹಣವನ್ನು ನೀವು ಹೇಗೆ ಆಕರ್ಷಣೆ ಮಾಡಬೇಕು ಅಂದರೆ, ಹಣ ಬಂದರೆ ನಿಮ್ಮನ್ನು ಬಿಟ್ಟು ಹೋಗಬಾರ್ದು. ನಿಮ್ಮ ಜೀವನಕ್ಕೆ ಹಣ ಬಂತು ಅಂದರೆ ಖಂಡಿತವಾಗಿಯೂ ಅದು ಬಿಟ್ಟು ಹೋಗಬಾರ್ದು. ಹಣವನ್ನು ಅಷ್ಟೊಂದು ಪ್ರೀತಿ ಮಾಡಿ. ನೀವು ಮಲಗುವ ಮುನ್ನ, ನೀವು ಓಡಾಡುವಾಗ, ನೀವು ಕೂತಾಗ ಹಣದ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇಟ್ಕೊಳ್ಳಿ. ಹಣ ನನ್ನ ಹತ್ರ ಇಲ್ಲ ಅಂತ ನೀವು ಎಷ್ಟು ಸಾರಿ ಹೇಳ್ತೀರೋ ಅದು ಇಲ್ಲ ಅಂತಲೇ ಆಗುತ್ತೆ. ನನ್ನ ಹತ್ರ ಹಣ ಇದೆ, ನಾನು ತುಂಬಾ ಖರ್ಚು ಮಾಡ್ತೀನಿ, ನಾನು ಖುಷಿಯಾಗಿರ್ತೀನಿ, ನನ್ನ ಲೈಫಿಗೆ ಹಣವನ್ನು ನಾನು ತುಂಬಾ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ, ಹಣ ನಾನು ಬಿಟ್ಟು ಹೋಗ್ತಾ ಇಲ್ಲ ಅಂತ ಹೇಳಿ ಅನ್ನುವಂಥ ಮನಸ್ಥಿತಿ ನಿಮಗೆ ಹೇಗಿರುತ್ತೆ ಅಷ್ಟು ನೀವು ಹಣವನ್ನು ಅಟ್ರ್ಯಾಕ್ಟ್ ಮಾಡ್ತೀರ. ಖಂಡಿತವಾಗಿ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಣದ ಬಗ್ಗೆ 5 ರಹಸ್ಯಗಳು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ. ಹಣವನ್ನು ಹೇಗೆ ಅಟ್ರ್ಯಾಕ್ಟ್ ಮಾಡಬೇಕು, ನಾವು ಹೇಗೆ ಹಣದ ಬಗ್ಗೆ ನಮ್ಮ ಮನಸ್ಥಿತಿ ಹೇಗಿರಬೇಕು ಅನ್ನೋದನ್ನು ಸಂಪೂರ್ಣ ವಿವರವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ, ನಿಮಗೆ ಈ ವಿಡಿಯೋದಿಂದ ಆ ಹಣದ ಬಗ್ಗೆ ನಿಮಗೇನಾದರೂ ಒಂದು ಪಾಯಿಂಟ್ ಇಷ್ಟ ಆಗಿತ್ತು ಅಂತ ಹೇಳಿದರೆ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಟಾಪಿಕಿನೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.